ಈಗ ನೋಡಿ ಅರುಣ್ ಶ್ಯಾಮ್ ಅವರು ಅಡ್ವೊಕೇಟ್ ಭಾರದ್ವಾಜ್ ಅಂತೇಳಿ ಅವ್ರ ಮೂಲಕ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕ್ತಾರೆ. ಕೋರ್ಟ್ ಅವರಿಗೆ ಡೈರೆಕ್ಷನ್ ಮಾಡ್ತದನ್ನ ರಿಜೆಕ್ಟ್ ಮಾಡಿ ನೋಡಿ ಇದನ್ನ ಅವ್ರ ಕುಟುಂಬದವರು ಹಾಕಬೇಕು ಅಂತ ಹೇಳಿ. ಆಮೇಲೆ ಚಂದಪ್ಪ ಗೌಡರು ಒಂದು ರಿಟ್ ಪಿಟಿಷನ್ ಹಾಕ್ತಾರಲ್ಲ ಸಾಹೇಬ್ರೆ 2018ರಲ್ಲಿ. ಆಮೇಲೆ 2018ರಲ್ಲಿ ಹಾಕ್ತಾರೆ. ಆಮೇಲೆ 21 ತೀರ್ಪು ಕೊಡುತ್ತೆ ಜಸ್ಟಿಸ್ ಸೋಮಶೇಖರ್ ಅವರು. ಅದರಲ್ಲಿ ನೀವು ಇದರಲ್ಲಿ ಮರು ತನಿಖೆ ಮಾಡಕ್ ಬರೋದಿಲ್ಲ, ಕೋ ಅಕ್ಯೂಸ್ಡ್ ಅನ್ನ 319 ಫಾರ್ಮ್ ಮೂಲಕ ಅಪ್ಲಿಕೇಶನ್ ಕೊಡಿ ಅಂತ ಹೇಳಿದಾಗ ಪುನಃ ನೀವು ಇವ್ರದ್ದು ತರೋದು ಯಾರ್ದು ಧೀರಜ್ ಮಲ್ಲಿಕ್ ಮತ್ತೆ ಉದಯ್ ಜೈನ್ ಅವ್ರ ಹೆಸರನ್ನು ಸೇರಿಸ್ತೀರಿ. ನಿಮ್ಮ ಹತ್ರ ಬೇರೆ ಸಾಕ್ಷಿ ಇದ್ರಲ್ಲಿ ಸೇರಿಸಬಹುದಿತ್ತಲ್ಲ. ಅಲ್ಲೇ ತಡೆ ಒಂದ್ ನಿಮಿಷ, ಸೇರಿಸಿದ್ದಲ್ಲ ಸಿಬಿಐ ದವ್ರು ಹೇಳಿದ್ದು, ಸೌಜನ್ಯ ತಾಯಿ ಹೇಳಿದ್ದಲ್ಲ, ಮಹೇಶ್ ಶೆಟ್ಟರ್ ನೋಡಿ ಚಂದಪ್ಪ ಗೌಡ್ರು 319 ನೋಡಿ ಚಂದಪ್ಪ ಗೌಡ್ರು 319 ಅಪ್ಲಿಕೇಶನ್ ಅನ್ನ ಹಾಕಿರುವಂತದ್ದು ರೆಕಾರ್ಡ್ ಇದೆ ನನ್ನ ಹತ್ರ. ಅದರಲ್ಲಿ ನಿಮ್ಮ ಹತ್ರ ಇರೋ ಸಾಕ್ಷಿ ನೀವು ಅವ್ರಿಗೆ ಪಾಪ ನಾಲೆಜ್ ಇಲ್ಲ, ಅವ್ರಿಗೇನು ಲೀಗಲ್ ಮಾಹಿತಿಗಳು ಅವ್ರಿಗೆ ಗೊತ್ತಿರಲ್ಲ. ನೀವು KS ಬರ್ದವ್ರು, ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿರತ್ತೆ, ನೀವು ಹೇಳ್ಬೋದಿತ್ತಲ್ಲ, ಸಾಕ್ಷಿ ಕೊಡಿಸಬಹುದಿತ್ತು. ನಿಮ್ಮ ಹತ್ರ ಇರೋ ಸಾಕ್ಷಿನ ನೋಡಿ ನೀವು ದಾರಿ ತಪ್ಪು ಕೇಳಿಲ್ಲ. ಎಲ್ ದಾರಿ ತಪ್ಪ ಸರ್, ಉತ್ತರ ಕೊಡಿ ಇದಕ್ಕೆ. ಅಲ್ಲಲ್ಲ ನಿಮ್ದು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಅದನ್ನ ಬಿಡ್ತಾ ಇಲ್ಲ ನಾನು. ಇದು ನೆನ್ಪಿಟ್ಕೊಳ್ಳಿ, ಯಾವ್ದು ಗೋಯಲ್ ಸಾಹೇಬ್ರದ್ದು ಬಸ್ ಸ್ಟ್ಯಾಂಡ್ ವಿಷಯ ಬಿಡಲ್ಲ ನಾನು, ಪುನಃ ಬರ್ತೀನಿ ಅಲ್ಲಿಗೆ. ನಿಮ್ಮ ಬಾಯಿಂದಾನೇ ಸತ್ಯ ಹೊರಗೆ ಬರ್ತಾ ಇದೆ. ನಿಮ್ಮ ಬಾಯಿಂದ ಏನ್ ಗೊತ್ತಾ, ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಏನು ಅಂತ, ಅರುಣ್ ಶ್ಯಾಮ್ ಅಂತ. ನಾನು ಹೆಸರು ಹೇಳಿದ್ದಿಲ್ಲ, ನಾನು ಗೊತ್ತಿತ್ತು ಅವ್ರ ಸರ್. ಅಡ್ವೊಕೇಟ್ ಅರುಣ್ ಶ್ಯಾಮ್, ಅದು ಬಹಿರಂಗ ಸತ್ಯ, ನನ್ನ ಬಾಯಿಂದ ಏನು ಹೊರಗಡೆ ಬರೋದಿದೆ. ಪೂರ್ತಿ ಕೇಳ್ರಿ ಇಲ್ಲಿ. ಅರುಣ್ ಶ್ಯಾಮ್ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಅಗೇನ್ಸ್ಟ್ ಈಗ ಇದು ನಡೀತಾ ಇದೆ, ಈಗ ಏನು ಚರ್ಚೆ ನಡೀತಾ ಇದೆ. ಅವ್ರದ್ದು ಮೊನ್ನೆ ಹೈಕೋರ್ಟ್ ನಲ್ಲಿ ಸ್ಕ್ವಾಶ್ ಆಯ್ತಲ್ಲ, ಅದಾದ್ಮೇಲೆ ಅಪೀಲಿಗೆ ಅಪೀರ್ ಆಗ್ತಾ ಇರೋಂಥವ್ರು ಯಾರು, ಇವ್ರ ಪರವಾಗಿ ನಿಮ್ಮ ಏನು ಪರಮ ಪೂಜ್ಯರು ಅಂತ ಕರಿತೀರಿ, ಅವರ ಪರವಾಗಿ ಅಪೀರ್ ಆಗ್ತಾ ಇರೋರೇ ಅರುಣ್ ಶ್ಯಾಮ್ ಅಗೇನ್ಸ್ಟ್ ಮಹೇಶ್ ಶೆಟ್ಟಿ ತಿಮರೋಡಿ. ನೀವೇ ಬಾಯಿ ಬಿಟ್ಟು ಹೇಳಿದಿರಿ ಇದನ್ನ. ಅಲ್ಲ ಸರ್, ಅವರು ಅಡ್ವೊಕೇಟ್ ಯಾವನಿಗೆ ಯಾರಿಗ್ರಿ ನೀವು ಹುಚ್ಚರ್ ಮಾಡ್ತೀರಿ? ಅಲ್ರಿ, ನೀವು ಬರೀ ಸುಳ್ಳು ಹೇಳ್ಕೊಂಡು ಅಡ್ಡಾಡ್ತಾ ಇದ್ದೀರಿ ಊರ್ ತುಂಬಾ. ನಾವು ಹೇಳೋದಕ್ಕೆ ಬಿಡಲ್ಲ, ನೀವು ಮಾತ್ರ ಹೇಳ್ತಾ ಇದ್ದೀರಿ ಇಲ್ಲಿ. ನಾನು ಹೇಳೋದಕ್ಕೆ ಉತ್ತರ ಕೊಡ್ರಿ ನೀವು ಈಗ ನೋಡಿ ಸಾಹೇಬ್ರೆ, 319 ಫಾರ್ಮ್ ಅಡಿ ನೀವು ಅರ್ಜಿ ಹಾಕುವಾಗ ನಿಮ್ಮ ಹತ್ರ ಇರುವಂತ ಸಾಕ್ಷಿಗಳನ್ನ, ನನ್ನ ಹತ್ರ ಸಾಕ್ಷಿ ಇದೆ, ನನ್ನ ಹತ್ರ ಸಾಕ್ಷಿ ಇದೆ, ಫೋನ್ ಅಲ್ಲಿ ಇದೆ, ಪೆನ್ ಡ್ರೈವ್ ಅಲ್ಲಿ ಇದೆ, ಹಾರ್ಡ್ ಡಿಸ್ಕ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ನೀವು ಯಾಕೆ ಅದನ್ನ ಇದರಲ್ಲಿ ಸೇರಿಸಿ ಕೊಡ್ಲಿಲ್ಲ? ಇದೇ ಫಾರ್ಮ್ ಅಲ್ಲಿ ನೀವು ಯಾಕೆ ಸಾಕ್ಷಿಯನ್ನು ಸೇರಿಸಿ ಕೊಡ್ಲಿಲ್ಲ? ಹೇಳಿ ಉತ್ತರ ಹೇಳ್ರಿ. ನೀವು ಹೇಳಿದ್ರಲ್ಲ, ನಾನು ಕೇಳ್ತಾ ಇದ್ದೀರಲ್ಲ, ನಿಮಗೆ ಕೇಳೋದು ಯಾವ ಡೇಟಿಗೆ ಅಪ್ಲೈ ಮಾಡಿದ್ದು ಅದಕ್ಕೂ ಉತ್ತರ ಕೊಡಿ. ಯಾವ ಡೇಟಿಗೆ ಅಪ್ಲೈ, ಯಾವ ಡೇಟಿಗೆ ಅಪ್ಲೈ ಆಯ್ತು, ಅದ್ರ ನಂತರ ಜಡ್ಜ್ ಅಲ್ಲ ರೀ, ಸರಿಯಾಗಿ ಕೇಳಿಸ್ಕೊಳ್ಳಿ. 2018ಕ್ಕೆ ನೀವು 2023ಕ್ಕೆ ಬರ್ತೀರಿ. ಕೇಳ್ರಿ, ಆಯ್ತು, ನೀವು ಬಂದ ಮೇಲೆ ಕೊಡಿಸಬಹುದಿತ್ತಲ್ಲ. ನೀವು ಬಂದ ಮೇಲೆ ಹೈಕೋರ್ಟ್ ಅರ್ಜಿಯನ್ನ ವಜಾ ಮಾಡಿದಾಗ, ಹೈಕೋರ್ಟ್ ಅದನ್ನ ವಜಾ ಮಾಡಿದಾಗ ಪುನಃ ನೀವು ಬಂದ ನಂತರ ವಜಾ ಮಾಡಿಲ್ಲ. ರಾಂಗ್ ಒನ್ಸ್ ಅಗೇನ್, ವಜಾ ಮಾಡಿಲ್ಲ, ಸ್ಟೇಟ್ ಕೊಟ್ಟಿದ್ದಾರೆ, ವಜಾ ಮಾಡಿಲ್ಲ. ನೀವೀಗ ಬಂದಿದ್ದೀರಲ್ಲ, ನಿಮ್ಮ ಹತ್ರ ಸಾಕ್ಷಿ ಇದೆ, ನಿಮ್ಮ ಹತ್ರ ಆಧಾರ ಇದೆ, ನಿಮ್ಮ ಹತ್ರ ದಾಖಲೆ ಇದೆ, ನೀವು ಸಬ್ಮಿಟ್ ಮಾಡಿ ಅದನ್ನ ಕೋರ್ಟ್ಗೆ. ಖಂಡಿತ ಮಾಡ್ತೀವಿ, ಅವ್ರ ಮೂಲಕ ಮಾಡಿ. ಇದು ಬೇಕಿರೋದು. ಇದಕ್ಕೆ ನಾನು ಗಿರೀಶ್ ಮಟ್ಟಣ್ಣ ಅವರನ್ನ ನಾನು ಈ ಕಾರಣಕ್ಕೆ ಅಪ್ರಿಶಿಯೇಟ್ ಮಾಡ್ತೀನಿ. ಇವರು ಖಂಡಿತ ಮಾಡ್ತೀನಿ ಅಂತೇಳಿ ಫ್ರೀಡಮ್ ಟಿವಿಯಲ್ಲಿ ಹೇಳಿದ್ದಾರೆ. ಇವ್ರ ಹತ್ರ ಇರುವಂತ ಸಾಕ್ಷಿಯನ್ನ ಇವರು ಮುಚ್ಚಿದ ಲಕೋಟೆಯಲ್ಲೂ ಓಪನ್ ಆಗಿ ಇವರು ಏನು ಸಾಕ್ಷಿಯನ್ನ ಹೇಳ್ಬಿಟ್ರೆ ಕೊಲ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ಸಲ್ಲಿಸಕ್ಕೆ ಅವಕಾಶ ಇದೆ. ಗಿರೀಶ್ ಮಟ್ಟಣ್ಣನವರು ಈ ಸಾಕ್ಷಿಯನ್ನ ಕೋರ್ಟಿಗೆ ಕೊಡ್ಬೇಕು. ಯಾಕಂದ್ರೆ ನನಗೂ ಕೂಡ ತಂಗಿ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕಂತ ಇದೆ. ಯಾರು ಆರೋಪಿ, ಯಾರು ಅಪರಾಧಿ ಅನ್ನುವ ಸಾಕ್ಷಿಯನ್ನ ಗಿರೀಶ್ ಮಟ್ಟಣ್ಣನವರು ಕೊಡ್ಬೇಕು.